KR ಮಾರ್ಕೆಟಿಂದ ನಾನು ಆಚೆ ಬರೋಷ್ಟರಲ್ಲಿ ನನ್ನ ಕತೆ ಹರೋಹರ. ಸೊ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಹಬ್ಬ ಬಂತು, ಬಟ್ ಸ್ಯಾರಿ ಶಾಪಿಂಗ್ ಇನ್ನೂ ಆಗಿರಲಿಲ್ಲ. ಅದಕ್ಕೆ ಅಂತ ಇರೋದು ಒಂದೇ ಒಂದು ಜಾಗ ಅಂದರೆ ನಿಮಗೆ ಗೊತ್ತಲ್ಲ, ಸೊ ಚಿಕ್ಕಪೇಟೆಗೆ ಹೋಗ್ತಿದ್ದಂಗೆ ನಮ್ಮ ಅತ್ತೆ ಅಂದು ಫಸ್ಟು ನಾವು ಈ ತರಕಾರಿ ಹಣ್ಣೆಲ್ಲ ತೊಗೊಂಡ್ಬಿಡೋಣ, ಆಮೇಲೆ ನಾವು ಸ್ಯಾರಿ ತರಕ್ಕೆ ಹೋಗೋಣ ಅಂತೇಳಿ. ತರಕಾರಿ ಹಣ್ಣುಗಳೆಲ್ಲ ಸಖತ್ ಫ್ರೆಶ್ ಆಗಿತ್ತು. ಪ್ರೈಸು ಸಿಟಿಲೆಲ್ಲ ಕಂಪೇರ್ ಮಾಡಿದ್ರೆ ಅಲ್ಲಿ ಸ್ವಲ್ಪ ಕಡಿಮೆಗೆ ಸಿಕ್ತು. ಪಾಪ ನಮ್ಮ ಯಜಮಾನ್ರು ಲ್ಯಾಪ್ಟಾಪ್ ಒಂದು ಕಡೆ, ಈ ತರಕಾರಿ ಬ್ಯಾಗೆಲ್ಲ ಒಂದು ಕಡೆ ಅಂತ ಹೇಳಿ ಎತ್ಕೊಂಡು ಬರ್ತಾಯಿದ್ರು. ಹಂಗೆ ಮುಂದೆ ಹೋಗ್ಬಿಟ್ಟು ಒಂದು ಸ್ವಲ್ಪ ತೆಂಗಿನಕಾಯಿ ಎಲ್ಲ ತೊಗೊಂಡು ಸೀದಾ ಕಾರ್ ಹತ್ರ ಫಸ್ಟ್ ಇದನ್ನೆಲ್ಲ ಇಟ್ಬಿಡೋಣ ಅಂತೇಳಿ ಎತ್ಕೊಂಡು ಹೋಗ್ತಿದ್ದೆ. ನನಗಂತೂ ಎತ್ಕೊಂಡು ಹೋಗೋಷ್ಟರಲ್ಲಿ ಸಾಕಾಗೋಯ್ತು. ಯಪ್ಪಾ ದೇವ್ರೆ, ಇಷ್ಟೊಂದು ಐಟಮ್ಸಾ ಅಂತ ಅಂದ್ಕೊಂಡು ಆಮೇಲೆ ಇನ್ನೇನಾದ್ರು ತಿನ್ಬೇಕಲ್ಲ ಅಂತೇಳಿ ಒಂದು ಸ್ವಲ್ಪ ಕಡಲೆ ಬೀಜ ತೊಗೊಂಡು ತಿನ್ಕೊಂಡು ಸೀದಾ ಸುದರ್ಶನ್ ರೋಡಿಗೆ ಬಂದ್ವಿ. ಒಂದೇ ಅಂಗಡಿಗೆ ಹೋಗೋದು, ಅಲ್ಲೇ ಸ್ಯಾರಿ ನೋಡೋದು, ಅಲ್ಲೇ ತೊಗೊಂಬರೋದು ಅಂತ ಫಸ್ಟ್ ಡಿಸೈಡ್ ಆಗಿಬಿಟ್ಟಿದೆ. ಸ್ಯಾರಿ ಮಾತ್ರ ಸಖತ್ತಾಗಿ ಸಿಕ್ತು. ಆಮೇಲೆ ಸ್ವಲ್ಪ ಲೈಟ್ಸ್ ಎಲ್ಲ ತೊಗೊಬೇಕಾಗಿತ್ತು ಅಂತೇಳಿ ಲೈಟ್ಸ್ ಎಲ್ಲ ತೊಗೊಂಡು ಬಂದ್ವಿ. ಏನು ಅಂತ ಅಂದರೆ ಚಿಕ್ಕಪೇಟೆಗೆ ಹೋದರೆ ಬಾರ್ಗಿನ್ ಮಾಡೋಕ್ಕೆ ಗೊತ್ತಿರಬೇಕು, ಇಲ್ಲ ಅಂದರೆ ನಾವು ವೇಸ್ಟ್ ಅಂತಾನೆ ಅನ್ಕೊಂಬಿಡಿ. ಇದ್ರಲ್ಲಿ ನಾನು ಒಬ್ಳು ಆ್ಯಡ್ ಆನ್ ಅಂತ ಅನ್ಕೊಂಬಿಡಿ. ಇಷ್ಟಕ್ಕೆ ಮುಗಿಲಿಲ್ಲ, ಒನ್ ಡೇ ಬಿಟ್ಟು ಒನ್ ಡೇ ಅನ್ನೋ ಥರ ನೆಕ್ಸ್ಟ್ ಡೇ ಮಾರ್ನಿಂಗ್ ಒಂದು ಸ್ವಲ್ಪ ಎದ್ದು ಕೋಲೆಲ್ಲ ಬೇಕಿತ್ತು ದೇವ್ರು ಇಡೋದಕ್ಕೆ ಅಂತ ಹೋಗ್ಬಿಟ್ಟು ಸ್ವಲ್ಪ ಕೋಲೆಲ್ಲ ಮೆಜರ್ಮೆಂಟಲ್ಲೆಲ್ಲ ನೋಡಿ ಚೆಕ್ ಮಾಡಿ ತೊಗೊಂಡ್ಬಂದ್ವಿ. ನೆಕ್ಸ್ಟು ನಮ್ಮ ಅಕ್ಕ ಒಂದು ಸ್ವಲ್ಪ ಹೂವಿನ ಮಾರ್ಕೆಟ್ಗೆ ಹೋಗೋಣ ಅಂತ ಹೇಳಿದ್ಲು. ಹೋದ್ರೆ ಈ ರೇಂಜಲ್ಲಿತ್ತು, ನಿಂತ್ಕೊಂಡ್ರೆ ಸಾಕು ಅವರೇ ಕರ್ಕೊಂಡೋಗಿ ಅವರೇ ಕರ್ಕೊಂಬರ್ತಾಯಿದ್ರು. ನಾನು ಹೆಗ್ಲ ಮೇಲೆ ಒಂದು ಕೈಯಲ್ಲೊಂದು ಅಂತ ಫುಲ್ ಎತ್ಕೊಂಡ್ಬಂದೆ. ಈ ಫ್ಲವರ್ಸ್ ಎಲ್ಲ ವಿನ್ಸನ್ ಗಾರ್ಡನಲ್ಲಿ ತೊಗೊಂಡಿದ್ದು, ಸಕ್ಕತ್ತಾಗಿತ್ತು ಮಾತ್ರ, ಒಂದಕ್ಕಿಂತ ಒಂದು ಮಸ್ತಾಗಿತ್ತು. ಸೊ ಇದೆಲ್ಲ ಯೂಸ್ ಮಾಡಿ ನಾನು ಹಬ್ಬ ಯಾವ ಥರ ಮಾಡಿದೆ ಅಂತ ನಿಮಗೆ ಗೊತ್ತಾಗಬೇಕಾ? ಹಂಗಂದ್ರೆ ನೀವು ನನ್ನ ನೆಕ್ಸ್ಟ್ ವೀಡಿಯೋಗೆ ವೆಯ್ಟ್ ಮಾಡಲೇಬೇಕು. ಅದಕ್ಕೋಸ್ಕರ ಬೇಗನೆ ನನ್ನ ಫಾಲೋ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ಗಂಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನನ್ನ ಫಾಲೋ ಮಾಡೋದನ್ನ ಮರಿಬೇಡಿ.